ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಕರನು 14,000 ಸಂಖ್ಯೆಯುಳ್ಳ ತನ್ನ ರಾಕ್ಷಸ ಸೈನ್ಯದೊಡನೆ ರಾಮನ ಮೇಲೆ ಯುದ್ಧಕ್ಕೆ ಹೊರಟದು ಎಂಬ 22ನೆಯ ಸರ್ಗಕ್ಕೆ ಸ್ವಾಗತ. ಶೂರ್ಪಣಕಿಯೊಡನೆ ಹೋಗಿದ್ದ 14 ಮಂದಿ ರಾಕ್ಷಸ ಪ್ರಧಾನರನ್ನು ಶ್ರೀರಾಮನು ಒಂದೇ ಬಾರಿಗೆ 14 ಬಾಣಗಳನ್ನು ಬಿಟ್ಟು ಕೊಂದು ಹಾಕಿದ ನಂತರ ಶೂರ್ಪಣಕಿಯು ಕರನ ಬಳಿಗೆ ಬಂದು ಗೋಳಿಡುತ್ತಾ ಆತನ ಅಹಂಕಾರಕ್ಕೆ ಪೆಟ್ಟು ಕೊಡುತ್ತಾ ಉಪಾಯದಿಂದ ಆತನನ್ನು ರೇಗಿಸುತ್ತಾಳೆ. ಆ ಸಂದರ್ಭದಲ್ಲಿ ಅಹಂಕಾರಕ್ಕೆ ಬಿದ್ದ ಪೆಟ್ಟಿನಿಂದಾಗಿ ಕರನು ಕೂಡಲೇ ತನ್ನ 14,000 ರಾಕ್ಷಸ ಸೇನೆಯನ್ನು ಕರೆದುಕೊಂಡು ಏಕಾಕಿಯಾದ ರಾಮನ ವಿರುದ್ಧ ಯುದ್ಧಕ್ಕೆ ಹೊರಡುತ್ತಾನೆ. ಹೀಗೆ ಶೂರ್ಪಣಕಿಯು ರಾಕ್ಷಸರ ಮುಂದೆ ತನ್ನನ್ನು ಅವಮಾನಪಡಿಸಿ ಹೀಗಳೆಯುತ್ತಿರಲು ಕರನು ರೌದ್ರಾವೇಶದಿಂದ ಆ ಶೂರ್ಪಣಕಿಯನ್ನು ಕುರಿತು, ಎಲೆ ತಂಗಿ, ಈಗ ನಿನಗುಂಟಾದ ಅವಮಾನದಿಂದ ನನಗೆ ಮಿತಿಮೀರಿದ ಕೋಪ ಉಂಟಾಗಿದೆ. ಸರ್ವಕಾಲದಲ್ಲಿ ಉಕ್ಕಿ ಬರುವ ಸಮುದ್ರದಂತಿರುವ ಅದನ್ನು ನಾನು ತಡೆದು ನಿಲ್ಲಿಸಲಾರದೆ ಇರುವೆನು. ಕೇವಲ ಮನುಷ್ಯ ಮಾತ್ರನಾದ ಆ ರಾಮನು ನನಗೆ ಎಷ್ಟು ಮಾತ್ರದವನು. ಅವನ ಆಯಸ್ಸು ತೀರುತ್ತಾ ಬಂದಿರುವುದು. ಅವನು ನನ್ನಿಂದಲೇ ಹತನಾಗಿ ಪ್ರಾಣವನ್ನು ಬಿಡಬೇಕಾಗಿ ಬಂದಿರುವುದು. ಎಲೆ ತಂಗಿ, ಕಣ್ಣೀರನ್ನೊರೆಸಿಕೊಂಡು ಮನಸ್ಸಿನ ಕಳವಳವನ್ನು ಬಿಡು. ಆ ರಾಮನನ್ನು, ಆತನ ತಮ್ಮನನ್ನು ಈಗಲೇ ಯಮಪುರಿಗೆ ಕಳುಹಿಸಿ ಬಿಡುವೆನು. ಎಲೆ ರಾಕ್ಷಸಿ, ಇದು ಉತ್ಕ್ರಾಂತಿ ದಶೆಯಲ್ಲಿ ಅರ್ಧ ಪ್ರಾಣದಿಂದ ನರಳುತ್ತಿರುವ ಆತನ ಬಿಸಿಯಾದ ರಕ್ತವನ್ನೇ ನಿನಗೆ ಕುಡಿಸುವೆನು ಎಂದನು. ಹೀಗೆ ಕರನ ಬಾಯಿಂದ ಹೊರಟು ಬಂದ ವೀರವಾಕ್ಯಗಳನ್ನು ಕೇಳಿ ಶೂರ್ಪಣಕೆಯು ಮೂರ್ಖ ಬುದ್ಧಿಯಿಂದ ಹಿಗ್ಗಿದವಳಾಗಿ ರಾಕ್ಷಸ ಶ್ರೇಷ್ಠನಾದ ಆ ಕರನನ್ನು ಇನ್ನೂ ಸ್ತೋತ್ರ ಮಾಡಿ ಪ್ರೋತ್ಸಾಹಿಸುತ್ತಿದ್ದಳು. ಶೂರ್ಪಣಕೆಯು ಮೊದಲು ತನ್ನನ್ನು ಕ್ರೂರವಾಕ್ಯಗಳಿಂದ ಹೀಗಳೆದರು. ಈಗ ಪ್ರಶಂಸೆ ಮಾಡುತ್ತಿರುವುದನ್ನು ಕೇಳಿ ಕರನು ಉತ್ಸಾಹಗೊಂಡು ಸೇನಾಧಿಪತಿಯಾದ ದೂಷಣನೆಂಬುವವನನ್ನು ಕರೆದು, ಎಲೈ ಸೌಮ್ಯನೇ, ಈಗ ನಾನು ದುಷ್ಟನಾದ ಆ ರಾಮನನ್ನು ಕೊಲ್ಲುವುದಕ್ಕಾಗಿ ಹೊರಡಬೇಕಾಗಿರುವುದು. ಆದುದರಿಂದ 14,000 ಮಂದಿ ರಾಕ್ಷಸ ಸೈನಿಕರನ್ನು ನನಗೆ ಸಹಾಯಕರಾಗಿ ಬರುವಂತೆ ನಿಯಮಿಸು. ಒಬ್ಬೊಬ್ಬರು ನನ್ನ ಮನೋನುವರ್ತಿಗಳಾಗಿ ನಡೆಯತಕ್ಕವರಾಗಿರಬೇಕು. ಮಹಾ ವೇಗವುಳ್ಳವರಾಗಿರಬೇಕು. ಯುದ್ಧದಲ್ಲಿ ಹಿಂಜರಿಯದವರಾಗಿರಬೇಕು. ಒಬ್ಬೊಬ್ಬರು ನೀಲ ಮೇಘದಂತೆ ಕಪ್ಪು ಮೈಯುಳ್ಳವರಾಗಿ ನೋಡುವಾಗಲೇ ಭಯವನ್ನು ಹುಟ್ಟಿಸುವ ಘೋರಾಕೃತಿಯುಳ್ಳವರಾಗಿರಬೇಕು. ಕ್ರೂರ ಕಾರ್ಯಗಳಿಗೆ ಯಾವಾಗಲೂ ಹಿಂಜರಿಯದವರಾಗಿ, ಪ್ರಾಣಿ ಹಿಂಸೆಗೆ ಸ್ವಲ್ಪವಾದರೂ ಮನಸ್ಸನ್ನು ಹಿಂತೆಗೆಯದೆ ಅದೇ ತಮಗೊಂದು ವಿನೋದವೆಂದು ತಿಳಿದು ಅದನ್ನು ನಡೆಸುವವರಾಗಿರಬೇಕು. ಒಬ್ಬೊಬ್ಬರು ಬಹಳ ಬಲವುಳ್ಳವರಾಗಿಯೂ ಕ್ರೂರ ಪರಾಕ್ರಮವುಳ್ಳವರಾಗಿಯೂ ಇರಬೇಕು. ಒಬ್ಬೊಬ್ಬರು ಹುಲಿಗಳಂತೆ ಕೊಬ್ಬಿದವರಾಗಿ ಮನುಷ್ಯ ದೇಹವನ್ನು ಒಟ್ಟಿಗೆ ನುಂಗಿ ಬಿಡುವಷ್ಟು ದೊಡ್ಡ ಬಾಯುಳ್ಳವರಾಗಿ ಮಹಾವೀರ್ಯವುಳ್ಳವರಾಗಿ ಗರ್ವಿಷ್ಠರಾಗಿರಬೇಕು. ಇಂತಹ 14,000 ಮಂದಿ ರಾಕ್ಷಸರನ್ನು ಸರ್ವಸನ್ನಾಹಗಳೊಡಗೂಡಿ ಈಗಲೇ ಹೊರಡುವಂತೆ ನಿಯಮಿಸು. ನನ್ನ ರಥವನ್ನು, ಧನುಸ್ಸುಗಳನ್ನು, ನನ್ನ ಬಗೆಯ ಬಾಣಗಳನ್ನು, ಶಕ್ತಿಗಳನ್ನು ಮತ್ತು ತೀಕ್ಷ್ಣವಾದ ಶಕ್ತ್ಯಾಯುಧಗಳೆಲ್ಲವನ್ನೂ ಇಲ್ಲಿಗೆ ತರಿಸಿಡು. ಪುಲಸ್ತ್ಯ ವಂಶದಲ್ಲಿ ಹುಟ್ಟಿದ ಮಹಾದೇಹವುಳ್ಳ ಈ ರಾಕ್ಷಸರ ಸಮೂಹಕ್ಕೆ ನಾನೇ ಮುಂದಾಳಾಗಿ ಹೋಗುವೆನು ಎಂದನು. ಹೀಗೆ ಹೇಳುತ್ತಿರುವಾಗಲೇ ದೂಷಣನು ವಿಚಿತ್ರ ವರ್ಣವುಳ್ಳ ಉತ್ತಮಾಶ್ವಗಳಿಂದ ಕೂಡಿ ಸೂರ್ಯನಂತೆ ಜಾಜ್ವಲ್ಯಮಾನವಾದ ಒಂದು ದೊಡ್ಡ ರಥವನ್ನು ತಂದು ನಿಲ್ಲಿಸಿ, ಇದೋ ರಥವು ಸಿದ್ಧವಾಗಿರುವುದು ಎಂದು ಕರನಿಗೆ ತಿಳಿಸಿದನು. ಮೇರು ಶಿಖರದಂತೆ ಉನ್ನತಾಕಾರವುಳ್ಳದ್ದಾಗಿ, ಸುವರ್ಣದಿಂದ ಚಿತ್ರಿತವಾಗಿ, ಬಂಗಾರದ ಚಕ್ರಗಳುಳ್ಳದ್ದಾಗಿ, ಅತಿ ವಿಸ್ತಾರವಾಗಿ, ವೈಡೂರ್ಯಮಯವಾದ ನೊಗದಿಂದ ಪ್ರಕಾಶಿಸುತ್ತಿರುವ ಆ ರಥದಲ್ಲಿ ಕರನು ಬಂದು ಕುಳಿತನು. ಮಂಗಲಾರ್ಥವಾಗಿ ಆ ರಥದ ಸುತ್ತಲೂ ಅಲ್ಲಲ್ಲಿ ಸುವರ್ಣಮಯವಾದ ಮತ್ಸ್ಯಗಳು, ಪುಷ್ಪಗಳು, ವೃಕ್ಷಗಳು, ಪರ್ವತಗಳು, ಪಕ್ಷಿ ಸಮೂಹಗಳು, ನಕ್ಷತ್ರಗಳು ಚಿತ್ರಿಸಲ್ಪಟ್ಟಿದ್ದವು.
ಅದರ ಮೇಲೆ ಉನ್ನತವಾದ ಧ್ವಜವು ಕಟ್ಟಲ್ಪಟ್ಟು ಸುತ್ತಲೂ ಅಲ್ಲಲ್ಲಿ ಯುದ್ಧ ಯೋಗ್ಯವಾದ ಖಡ್ಗಗಳು ತೂಗಿಡಲ್ಪಟ್ಟಿದ್ದವು. ರಥದ ಸುತ್ತಲೂ ಕಿರುಗೆಜ್ಜೆಗಳು ತೂಗಾಡುತ್ತಿದ್ದವು. ಹೀಗೆ ಅಲಂಕರಿಸಲ್ಪಟ್ಟು ಉತ್ತಮಾಶ್ವಗಳಿಂದ ಕೂಡಿದ ರಥವನ್ನು ಕರನು ಏರಿ ಕುಳಿತೊಡನೆಗೆ ಮಹಾಬಲಾಢ್ಯರಾದ ಕೆಲವು ಮಂದಿ ರಾಕ್ಷಸ ಸೈನಿಕರು ಅದರ ಸುತ್ತಲೂ ಸಿದ್ಧವಾಗಿ ನಿಂತರು. ಹಾಗೆಯೇ ದೂಷಣನ ಸುತ್ತಲೂ ಕೆಲವು ರಾಕ್ಷಸರು ಸುತ್ತಿ ನಿಂತರು. ಹೀಗೆ ದೊಡ್ಡ ಬಿಲ್ಲನ್ನು ಹಿಡಿದು ಘನವಾದ ಯುದ್ಧ ಕವಚವನ್ನು ತೊಟ್ಟು ವಿವಿಧ ಆಯುಧಗಳನ್ನು ಧ್ವಜಗಳನ್ನು ಹಿಡಿದು ಸಿದ್ಧವಾಗಿ ನಿಂತಿರುವ ಆ ರಾಕ್ಷಸ ಸೈನ್ಯವನ್ನು ನೋಡಿ ಕರನು ತಾನು ರಥದಲ್ಲಿ ಕುಳಿತಂತೆಯೇ ಆ ಸೇನೆಯನ್ನು ಮುಂದೆ ಹೊರಡುವಂತೆ ಆಜ್ಞಾಪಿಸಿದನು. ಆಯುಧಧಾರಿಗಳಾದ ರಾಕ್ಷಸರೆಲ್ಲರೂ ಮಹಾಧ್ವನಿಯನ್ನು ಮಾಡುತ್ತಾ ಜನಸ್ಥಾನವನ್ನು ಬಿಟ್ಟು ಅತಿ ವೇಗದಿಂದ ಹೊರಟರು. ಹೀಗೆ ಕರನ ಮನೋನುವರ್ತಿಗಳಾಗಿ ಪಡೆಯತಕ್ಕ 14,000 ಮಂದಿ ಘೋರ ರಾಕ್ಷಸರು ಗುಂಪಾಗಿ ತಮ್ಮ ತಮ್ಮ ಕೈಯಲ್ಲಿ ಲೋಹದ ಗದೆಗಳನ್ನು, ಪಟ್ಟ ಕತ್ತಿಗಳನ್ನು, ಶೂಲಗಳನ್ನು, ಹರಿತವಾದ ಕೊಡಲಿಗಳನ್ನು, ಕತ್ತಿಗಳನ್ನು, ಚಕ್ರ ತೋಮರ ಬಿಂಡಿವಾಲಗಳನ್ನು, ಭಯಂಕರಗಳಾದ ಶಕ್ತಿಯಾಯುಧಗಳನ್ನು, ಪರಿಘಗಳನ್ನು, ದೊಡ್ಡ ಬಿಲ್ಲುಗಳನ್ನು, ಗದೆ, ಈಟಿ ಮುಂತಾದ ಆಯುಧಗಳನ್ನು, ಅಷ್ಟಕೋಣಗಳುಳ್ಳ ಭಯಂಕರವಾದ ವಜ್ರವೆಂಬ ಆಯುಧ ವಿಶೇಷಗಳನ್ನು ಹಿಡಿದು ಜನಸ್ಥಾನದಿಂದ ಹೊರಟು ಬರುತ್ತಿದ್ದರು. ಘೋರ ಪರಾಕ್ರಮವುಳ್ಳ ಆ ರಾಕ್ಷಸರು ಯುದ್ಧಾಭಿಮುಖರಾಗಿ ಉತ್ಸಾಹದಿಂದ ಹೋಗುತ್ತಿರುವಾಗ ಆ ಸೈನ್ಯದ ಗುಂಪಿನಲ್ಲಿ ಕರನ ರಥವು ಧಾರಾಳವಾಗಿ ಮುಂದುವರಿಯಲಾರದೆ ಸ್ವಲ್ಪ ಹಿಂದಾಗಿ ನಿಂತಿತು. ಅಷ್ಟರಲ್ಲಿ ಸಾರಥಿಯು ಕರನ ಮನೋಭಿಪ್ರಾಯವನ್ನು ತಿಳಿದು ಸುವರ್ಣಾಲಂಕೃತಗಳಾದ ರಥದ ಕುದುರೆಗಳನ್ನು ಸ್ವಲ್ಪ ವೇಗದಿಂದ ಮುಂದಕ್ಕೆ ಬಿಟ್ಟನು. ಹೀಗೆ ವೇಗದಿಂದ ನಡೆಸಲ್ಪಟ್ಟ ಆ ಕರನ ರಥವು ಓಡುತ್ತಿರುವಾಗ ಆ ರಥವೇಗ ಧ್ವನಿಯು 8 ದಿಕ್ಕುಗಳನ್ನು ತುಂಬುವಂತೆ ವ್ಯಾಪಿಸಿತು. ಈ ಉತ್ಸಾಹದಲ್ಲಿ ಕರನು ಕೂಡ ಯಮನಂತೆ ನೋಡುವವರಿಗೆ ಭಯವನ್ನು ಹುಟ್ಟಿಸುತ್ತಾ ಮಿತಿಮೀರಿದ ಕೋಪದಿಂದ ಆರ್ಭಟಿಸಿಕೊಂಡು ಶತ್ರುವಧಾರ್ಥವಾಗಿ ಮುಂದೆ ಮುಂದೆ ಬರುತ್ತಿರುವಾಗ ಜಂఝಮಾತದಿಂದ ಪ್ರೇರಿತವಾಗಿ ಕಲ್ಲು ಮಳೆಯನ್ನು ಸುರಿಸುತ್ತಿರುವ ಮಹಾಮೇಘವು ತನ್ನ ಮುಂದಿರುವ ಇತರ ಮೇಘ ಪರಂಪರೆಯನ್ನು ನೂಕಿಕೊಂಡು ಬರುವಂತೆ ಮುಂದುವರೆದು ಇನ್ನೂ ಬೇಗನೆ ರಥವನ್ನು ಬಿಡುವಂತೆ ಸಾರಥಿಗೆ ನೇಮಿಸಿದನು. ಇಲ್ಲಿಗೆ 22ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.